ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಭಾರಿ ಮಳೆ ಆಗ್ತಾ ಇರೋದ್ರ ಪರಿಣಾಮ ಅಪಾಯದ ಮಟ್ಟವನ್ನ ಮೀರಿ ಘಟಪ್ರಭಾ ನದಿ ಕೂಡ ಹರಿತಾ ಇದೆ. ಅಂತಾಪುರ ಗ್ರಾಮದ ಸೇತುವೆ ಜಲಾವೃತವಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗ್ರಾಮ ಅಂತಾಪುರ ಜಂಬಗಿ ಕೇಡಿ ಬರಗಿ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿನಹಟ್ಟಿ ತಾಲೂಕಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಘಟಪ್ರಭಾ ನದಿಯಲ್ಲಿ 20,000 ಕ್ಯೂಸೆಕ್ನಷ್ಟು ನೀರಿನ ಒಳಹರಿವು ಕಂಡು ಬರ್ತಾ ಇದೆ. ರಭಸವಾಗಿ ಹರಿತಾ ಇರೋದ್ರಿಂದ ಬ್ಯಾರೇಜ್ಗಳು, ಸಣ್ಣ ಸಣ್ಣ ಬ್ಯಾರೇಜ್ಗಳು, ಬ್ರಿಡ್ಜ್ ಎಲ್ಲವೂ ಕೂಡ ಜಲಾವೃತ ಆಗಿದೆ. ಬಾಗಲಕೋಟೆಯ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಾ. ಬಾಗಲಕೋಟೆ ಜಿಲ್ಲೆ ಇದೆಯಲ್ಲ, ಅದು ಹೇಳಿ ಕೇಳಿ ತ್ರಿವೇಣಿ ಸಂಗಮ, 3 ನದಿಗಳು ಕೂಡುವಂತಹ ಪ್ರದೇಶ. ಸಹಜವಾಗಿ ಅಲ್ಲಿ ಪ್ರವಾಹದ ಸನ್ನಿವೇಶ ವರ್ಷ ಕೂಡ ಇರುತ್ತೆ. ಈಗಲೂ ಕೂಡ ಬಾಗಲಕೋಟೆಯ ಕೆಲ ಗ್ರಾಮಗಳಲ್ಲಿ ಹೇಗಿದೆ ಸ್ಥಿತಿ? ಒಂದು ಕಡೆಗೆ ದೇವಸ್ಥಾನಗಳೆಲ್ಲ ಮುಳುಗಡೆ ಆಗೋ ನಿಟ್ಟಿನಲ್ಲಿ ಹೆಜ್ಜೆಯಲ್ಲಿ ಅಲ್ಲಿ ಮುಳುಗಡೆ ಆಗ್ತಿರೋದನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಬ್ಯಾರೇಜ್ಗಳಿರ್ಬೋದು, ಆಮೇಲೆ ಚಿಕ್ಕ ಪುಟ್ಟ ಬ್ರಿಡ್ಜ್ಗಳಿರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಆವೃತ ಆಗ್ತಾ ಇದೆ. ನದಿಗಳಲ್ಲಿ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇರೋದ್ರಿಂದ ಎಚ್ಚರಿಕೆ ಸೂಚನಾ ಫಲಕಗಳನ್ನು ಕೂಡ ನದಿ ಪಾತ್ರದಲ್ಲಿ ಹಾಕಲಾಗಿದೆ. ಯಾರು ನದಿಗಿಳಿಯದಂತೆ ಮತ್ತು ನದಿ ಪಾತ್ರದಲ್ಲಿ ವಾಸ ಮಾಡೋರು ಎಚ್ಚರಿಕೆಯಿಂದಿರು ಅಂತ ಹೇಳಲಾಗಿದೆ.